ಏನು ದೊಡ್ಡ ರೌಡಿನ ನೀನು ರಾಸ್ಕಲ್? ಅವನು ಮೈ ಮೇಲೆ ಕೈ ಮಾಡೋದಕ್ಕೆ ನಿನ್ಗೇನ್ ಅಧಿಕಾರ ಇದೆ? ಇವನು ನಮ್ಮ ಹುಡುಗ, ಇವನ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಇವನು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಇದ್ಯಾವ ಮಹಾ ದೊಡ್ಡ ಶಿಕ್ಷೆ? ನಾನೀಗ ಕೊಡ್ತೀನಿ ಇವನಿಗೆ ಸರಿಯಾದ ಶಿಕ್ಷೆ. ಕೊಡಲಿ. ನಿಮ್ಮ ಶ್ರೀಮಂತಿಗೆ ದರ್ಪ ನನ್ನ ಹತ್ರ ತೋರಿಸ್ಬೇಡಿ. ನಾನು 35 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿದವನು. ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇವನ್ ಮಾಡಿರೋದೇನೋ ತಪ್ಪು ನಿಜ, ಆದ್ರೆ ನಿಮ್ ಹುಡುಗಿ ಮಾಡಿರೋದು ಮಾತ್ರ ಸರಿನಾ? ರೌಡಿಗಳನ್ನ ಬಿಟ್ಟು ಹೊಡಿಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಹೋದ್ರೆ ಯಾವ ಗಂಡಸಕ್ಕೆ ತಾನೇ ರೋಷ ಬರಲ್ಲ. ಕೂಲಿ ಮಾಡೋವನಿಗೂ ಆತ್ಮಾಭಿಮಾನ ಇರುತ್ತೆ ಅನ್ನೋದನ್ನ ಮರಿಬೇಡಿ. ನೋಡಮ್ಮ, ನೀನು ವಿದ್ಯಾವಂತೆ, ಬುದ್ಧಿವಂತೆ, ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿ. ನೀನು ಮಾಡಿದ ತಪ್ಪಲ್ಲ, ಅವನು ಮಾಡಿದ ಮಾತ್ರ ತಪ್ಪು ಅನ್ನೋದೇ ನೀನ್ ತೀರ್ಮಾನ ಆದ್ರೆ ತಗೋ, ಈ ಚಾಟಿಲಿ ನೀನ್ ಕೈ ಸೋಲೋವರ್ಗ ಅವ್ನು ಹೊಡಿ. ತಗೋ ತಗೋ ಆಶಾ, ಇವನ್ ಜೀವ ಹೋಗೋವರೆಗೂ ಚರ್ಮ ಸೋಲ್ಬಿಡು. ಆಶಾ, ನೋಡೋ, ಅವಳು ನಿನಗೆ ಶಿಕ್ಷೆ ಕೊಡದೇ ಇದ್ರು ಈಗ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ಹೊತ್ತು ಮುಳುಗೋವರೆಗೂ ನೀನು ಹೀಗೆ ನಿಂತಿರ್ಬೇಕು. ಒಂದ್ ತೊಟ್ಟು ನೀರ್ನು ಕುಡಿಬಾರ್ದು, ಗೊತ್ತಾಯ್ತಾ? ಎಲ್ಲ ಬರೀ ಮಿಲಿಟರಿ ರೂಲ್ಸೇ ಅಲ್ಲ. ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಕೇಳಿದ್ಯಾ? ತಲೆ ಬೋಳಿಸ್ಕೊಂಡು ಲುಂಗಿ ಸುತ್ತಕೊಂಡು ಕೆಲ್ಸಕ್ಕೆ ಸೇರಿದ್ರೆ 1000 ರೂಪಾಯಿ ಸಂಬಳ ಸಿಕ್ತಿತ್ತು. ಆಗ ನನ್ನ ಮಾತು ಕೇಳಿಲ್ಲ. ಈಗ ಅನುಭವಿಸು. ಕಮಂಗಿ, ಎಲ್ಲಿ? ನಿನ್ನೆ ಕಣಲೇ. ನಿನ್ ಚಿಕ್ಕಮ್ಮ ಅವ್ರ ಜೊತೆ ಇರ್ತಾಳಲ್ಲ ಹುಡುಗಿ, ಅವಳ ಹೆಸರೇನು? ಮಣಿ ಅಂತ. ಯಾಕೆ? ಯಾಕೆ? ಅವಳನ್ನು ಸೇರಿಸಿ ಹೊತ್ಕೊಂಡು ಹೊಟ್ಟೋಗ್ತೀನಿ. ಅಯ್ಯಪ್ಪ, ನೀನೇನು ಅಂತ ಅಸಾಮಿನ ಕಣಪ್ಪ. ಕೈ ಮುಗಿತೀನಿ, ದಯವಿಟ್ಟು ನನ್ನ ಹುಡುಗಿ ತಂಟೆಗೆ ಮಾತ್ರ ಬರಬೇಡಪ್ಪ. ಹೋಗಪ್ಪ. ಆಯ್ತಪ್ಪ. ಆಯ್ತು. ಅಮರೇ, ಅಮರೇ, ಏನು? ಬನ್ನಿ ಊಟ ಮಾಡಿ. ಓಹೋ ಬೇಡ, ನಂಗೆ ಹಸಿವಿಲ್ಲ. ಅಯ್ಯೋ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಬನ್ನಿ ಅಮರ, ಊಟ ಮಾಡಿ. ಸುಮ್ನೆ ಪೀಡಿಸ್ಬೇಡ, ನಾನು ಊಟ ಮಾಡಲ್ಲ. ಓಹೋ, ಅದ್ದ ಸಮಾಚಾರ. ಯಾಕೆ ಮಂಗಳ ಅಳ್ತಿದೀಯಾ? ಇನ್ನೇನ್ ಮಾಡ್ಲಿ, ಅವಳು ಮಾಡಿದ ತಪ್ಪಿಗೆ ಅಪ್ಪ ನೋಡು ನಿನ್ಗೆ ಅಂತ ಶಿಕ್ಷೆ ಕೊಟ್ಟವ್ರೆ. ಮರ ಕಟ್ಟಾಕಿ ಹೊತ್ ಮುಳ್ಗೋವರ್ಗು ಅನ್ನ ನೀರಿಲ್ಲದೆ ಹಿಂಗೆ ನಿಂತಿರ್ಬೇಕು ಅಂದ್ರೆ ಸುಮ್ನೆನಾ? ಅದಕ್ಕೆ ಯಾಕೆ ಇಷ್ಟೊಂದು ಅಳ್ತಿದೀಯಾ? ಇದೆಲ್ಲ ದೊಡ್ಡ ಶಿಕ್ಷೆ ಏನಲ್ಲ. ನಾನು ಮನಸ್ಸು ಮಾಡಿದ್ರೆ ಇದನ್ನ ಈಗಲೇ ಬಿಚ್ಕೋಬಹುದು. ಆದ್ರೆ ದೊಡ್ಡೋರ್ ಮಾತಿಗೆ ಬೆಲೆ ಕೊಡ್ಬೇಕು ಅಂತಾನೆ ನಾನು ಇಲ್ಲಿ ನಿಂತಿದ್ದೀನಿ. ನಿಮ್ಮಪ್ಪ ಹೇಳೋದ್ರಲ್ಲೂ ನ್ಯಾಯ ಇದೆ. ನಾನು ಅವಳ ಮೇಲೆ ಸೇಡ್ ತೀರಿಸ್ಕೊಂಡಿದ್ ತಪ್ಪೇನಲ್ಲ, ಆದ್ರೆ ಸೇಡ್ ತೀರಿಸ್ಕೊಂಡ ರೀತಿ ಮಾತ್ರ ತಪ್ಪು. ಹೌದು, ನೀನ್ ಅವಳಿಗೆ ಮುತ್ತಿಟ್ಬಿಟ್ಟೆ ಅನ್ನೋ ಸುದ್ದಿ ಕೇಳಿ ನಂಗೂ ಏನೋ ಒಂಥರ ಆಯ್ತು. ಕೋಪ ಇದ್ರೆ ಕೆನೆಗೆ ತಟ್ಬಿಟ್ಟು ಬಂದಿದ್ರೆ ಆಗ್ತಿತ್ತು. ಅದನ್ ಬಿಟ್ಬಿಟ್ಟು ಅವಳೇನೋ ಸೀಮೆಲಿ ಇಲ್ದಿರೋ ಸುಂದ್ರಿ ಅನ್ನೋ ಹಾಗೆ ಏನೇನೋ ಮಾಡಿದ್ ಬಂದಿದೀಯಲ್ಲ. ಅಯ್ಯಯ್ಯೋ, ಅದನ್ನ ಬಿಟ್ಟು ಇನ್ನೇನು ಮಾಡಿಲ್ಲಪ್ಪ. ನಿನ್ನಾಣೆಗೂ ಅವಳ ಅಹಂಕಾರ ಮುರಿಬೇಕು ಅನ್ನೋ ಆತರದಲ್ಲಿ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟೆ ಅಷ್ಟೇ. ನೀನು ಅದನ್ನೇ ಒಂದ್ ದೊಡ್ಡ ತಪ್ಪು ಅಂತ ಹೇಳ್ತೀಯಾ? ತಪ್ಪು ಅಂತೇನಲ್ಲ, ಅವಳಿಗೆ 4 ಬಿದ್ದಿದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಅನ್ಯಾಯವಾಗಿ ನಿನ್ ತುಟಿನ ಮೈಲ್ಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ. ಹೋಗ್ಲಿ, ಮೊಸರನ್ನ ತಂದಿದ್ದೀನಿ, ಊಟ ಮಾಡು. ನಾನೇನು ತಿನ್ನೋದಿಲ್ಲ. ಸಾಯಂಕಾಲದವರೆಗೂ ಏನು ತಿಂದೆ ಹೆಂಗಿರ್ತೀಯಾ? ಹಸಿವಾಗಲ್ವಾ ನಿಂಗೆ? ಹಸುವೇನೋ ಇದೆ, ಆದ್ರೆ ಈ ಹಸುವಿನಲ್ಲೇ ಒಂಥರ ಸುಖನೂ ಇದೆ. ಇದುವರೆಗಿಂಥ ಸುಖ ಅನುಭವಿಸಿರ್ಲಿಲ್ಲ, ಈಗ ಅನುಭವಿಸ್ತಾ ಇದ್ದೀನಿ.